ದೇಶದ ಪ್ರಧಾನಮಂತ್ರಿಯವರು ಇವತ್ತು ಡೀಸೆಲ್ ಪೆಟ್ರೋಲು ಮಿತವ್ಯಯವಾಗಿ ಬಳಸಬೇಕು ಅಂಥೇಳಿ ಇವತ್ತು ಜನರಿಗೆ ಪಾಠವನ್ನು ಹೇಳ್ತಾ ಇದ್ದಾರೆ. ಸಬ್ಸಿಡಿ ತ್ಯಜಿಸಿ ಅಂತ ಒಂದು ಅಭಿಯಾನ ಶುರುವಾಯಿತು. ಪ್ರಧಾನಮಂತ್ರಿ ಅವರು ಪ್ರಥಮವಾಗಿ ನರೇಂದ್ರ ಮೋದಿ ಅಧಿಕಾರ ಬಂದಾಗ ನಾವು ಜನರಿಗೆ ಹೊರೆ ಆಗಬಾರ್ದು ಅಂತೇಳಿ ಮನಮೋಹನ್ ಸಿಂಗ್ ಸರ್ಕಾರ ಗ್ಯಾಸ್ಗೆ ಸಬ್ಸಿಡಿಯನ್ನು ಕೊಟ್ಟು ಜನರಿಗೆ ಹೊರೆ ಆಗಬಾರ್ದು ನೋಡಿಕೊಂಡು ಬಂದಂಥದ್ದು ಇದು ಇತಿಹಾಸ. ಅಂಥ ಸಂದರ್ಭದಲ್ಲಿ ನೀವು ಗ್ಯಾಸ್ ಸಬ್ಸಿಡಿ ತ್ಯಜಿಸಿ ಅಂತ ಹೇಳಿದರು. ಆಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸಹಿಸಿಕೊಳ್ಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದವರು, ಅಚ್ಚೇ ದಿನ್ ಆನೆ ವಾಲೆ ಅಂತ ಹೇಳಿದವರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದವರು, ನಾನು ಚೌಕಿದಾರ್ ಅಂತ ಹೇಳಿದರು, ಫ್ರೀ ಏಕ್ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದರು, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತ ಹೇಳಿದರು, ವಿಕಸಿತ ಭಾರತ ಅಂತ. ಇದು ದಿವಸಕ್ಕೆ ಒಂದೊಂದು ಒಳ್ಳೆಯ ಸ್ಲೋಗನನ್ನು ಹೇಳಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದನ್ನು ಇವತ್ತು ದೇಶದ ಸರ್ಕಾರ ಮಾಡ್ತಾ ಇದೆ. ಇವತ್ತು ಮತ್ತೆ ಜನರಿಗೆ ಹೇಳ್ತಾರೆ, ಇವತ್ತು ನೀವು ದೇಶದಲ್ಲಿ ನೀವು ಬಂಗಾರ ಬಳಸಬೇಡಿ, ಪೆಟ್ರೋಲ್ ಕಡೆ ಆಯ್ತು, ಬಂಗಾರ ಉಪಯೋಗ ಮಾಡಬೇಡಿ. ನಿಮಗೆ ಗೊತ್ತಿದೆ ಕೆಲವು ದಿವಸ ಬಂಗಾರದ ಬೆಲೆ ಎಷ್ಟು ಮಟ್ಟಕ್ಕೆ ಇರ್ತಾ ಇದೆ. ದೇಶದ ಹೆಣ್ಣು ಮಕ್ಕಳಿಗೆ ಬಂಗಾರ ಒಂದು ಕಬ್ಬಿಣ ತುಂಡಲ್ಲ, ಅದು ಅವರ ಕನಸು, ಭಾವನೆ, ಭದ್ರತೆ, ಕುಟುಂಬದ ಗೌರವ, ಇದೆಲ್ಲ ಒಂದು ಸಂಕೇತವಾಗಿ ಬಹುಶಃ ಅವರ ಕಷ್ಟದ ದಿನಗಳಲ್ಲಿ ಆ ಬಂಗಾರ ಅವರಿಗೆ ರಕ್ಷಣೆ ಕೊಡ್ತದೆ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿದೆ, ಅವರ ಕಷ್ಟ ದಿವಸದಲ್ಲಿ ಬಂಗಾರ ಅವರ ರಕ್ಷಣೆಯನ್ನು ಕೊಡ್ತದೆ. ಹೆಣ್ಮಕ್ಕಳು ಜಾಗೃತಿಯಿಂದ ಬಂಗಾರವನ್ನು ಉಪಯೋಗ ಮಾಡ್ತಾರೆ, ಅದನ್ನು ಸರಿಯಾಗಿ ಅದನ್ನು ಕಷ್ಟ ದಿವಸದಲ್ಲಿ ಅದರಿಂದ ಆ ಕುಟುಂಬವನ್ನು ಪೋಷಣೆ ಮಾಡ್ತಕ್ಕಂಥ, ಅದಕ್ಕೆ ಇವರು ಸಂದೇಶ ಕೊಡ್ತಾರೆ, ಬಂಗಾರ ಉಪಯೋಗ ಮಾಡಿ. ಭಾರತ ಮಹಿಳೆಯರು ತಮ್ಮ ಮಕ್ಕಳನ್ನ ಎತ್ತು ಪ್ರೀತಿಸ್ತಾರೆ, ಅಷ್ಟೇ ಮಮತೆಯನ್ನು ತಮ್ಮ ಬಂಗಾರವನ್ನು ಕಾಪಾಡ್ತಾರೆ. ಈ ಸಂಕಷ್ಟದಲ್ಲಿ ಅದು ಅದಕ್ಕೆ ಸಹಾಯ ಆಗುತ್ತೆ ಅಂತ. ಇಂದು ಕೇಂದ್ರ ಸರ್ಕಾರ ನೀತಿಗಳು ಮಹಿಳೆಯರ ಭಾವನೆಗಳ ಮೇಲೆ ಹೊಡೆತ ನೀಡುತ್ತಿರುವಂಥ ಹೆಣ್ಮಕ್ಕಳ ಬಂಗಾರದ ತಾಲಿಯನ್ನು ಕೂಡ ಅವರ ರಾಜಕೀಯ ಪ್ರಚಾರಕ್ಕೆ ಬಳಸಿರ್ತಕ್ಕಂಥದ್ದು ತಾವು ಗಮನಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ. ತಾಯಿ ತನ್ನ ಮಗಳನ್ನು ಮದುವೆ ಮಾಡಿ ಕಳಿಸಿದಾಗ ಕೊಡುವ ತಾಲಿ ಅದು ಒಡವೆ, ಅದು ಕೇವಲ ಆಭರಣವಲ್ಲ. ಮೋದಿಯವರ ಹೇಳಿಕೆಯ ಮೇಲೆ ಏನಾಗಿದೆ ದೇಶದಲ್ಲಿ ಏನಾಯಿತು? ಷೇರು ಪೇಟೆ ತಲ್ಲಣಗೊಂಡಿದೆ. ಇವತ್ತು ಡಾಲರ್ನ ಮೌಲ್ಯ ಇವತ್ತು ಪರಾಕಾಷ್ಠೆಗೆ ಹೋಗಿದೆ. ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಡಾಲರ್ ಕುಸಿತ ಆಗ್ತಕ್ಕಂಥದ್ದು ನಮ್ಮ ದೇಶದ ಸ್ವಾಭಿಮಾನ ಕುಸಿತ ಆಗ್ತದೆ ಅಂತೇಳಿ. ಡಾಲರ್ಗೆ ಕುಸಿತ ಆದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಡಾಲರ್ ಕುಸಿತ ಆಗಿರ್ತಕ್ಕಂಥದ್ದು ನಮ್ಮ ದೇಶ ಸ್ವಾಭಿಮಾನ ಕುಸಿತ ಆಗ್ತಾ ಇದೆ ಅಂತ. ಇವತ್ತು ಏನಾಗ್ತಾ ಇದೆ? ಇವತ್ತು ಜಗತ್ತಿನ ಯುದ್ಧದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅಮೇರಿಕ ಇಸ್ರೇಲ್ ಮತ್ತು ಇರಾನ್ನ ಮಧ್ಯೆ ನಡೀತಕ್ಕಂಥ ಯುದ್ಧದಲ್ಲಿ ಡಾಲರ್ನ ಮೌಲ್ಯ ಜಾಸ್ತಿ ಆಗ್ತಾ ಇದೆ. ಯುದ್ಧ ಆಗುವಂಥ ಪ್ರದೇಶದ ಅವರ ಡಾಲರ್ನ ಮೌಲ್ಯ ಜಾಸ್ತಿ ಆಗ್ತಾ ಇದೆ. ಆದರೆ ನಮ್ಮ ಪರಿಸ್ಥಿತಿ ಎಲ್ಲಿವರೆಗೆ ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಬೇಕಾಗಿದೆ. ಇವತ್ತು ಈ ಸಂದರ್ಭದಲ್ಲಿ ಬಹುಶಃ ಎಲ್ಲ ತ್ಯಾಗ ಮಾಡುವ ಹೊತ್ತಿಗೆ ಮೋದಿಜಿಯವರ ಅಧಿಕಾರವನ್ನೇ ತ್ಯಾಗ ಮಾಡಿದರೆ ದೇಶ ಜನರಿಗೆ ಸುಖ ಸಿಗುತ್ತದೆ ಅಂತ ಹೇಳಿದ್ರು ನನ್ನ ಒಂದು ಅಭಿಪ್ರಾಯ. ಅಷ್ಟು ಮಟ್ಟಿಗೆ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡಬೇಕಾಗಿದೆ. ಇವತ್ತು ಈ ಎಲ್ಲ ಹೇಳಿಕೆಯ ಮೇಲೆ, ದಿನಬಳಕೆ ವಸ್ತುಗಳ ಮೇಲೆ ಇವತ್ತು ಕೇವಲ ಒಂದು ವಾಣಿಜ್ಯ ಗ್ಯಾಸಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಜಾಸ್ತಿ 900 ರೂಪಾಯಿ, 1000 ರೂಪಾಯಿ ಹತ್ರ ನಮ್ಮ ಬಾಟಾ ಶೂವಿನಾಗೆ ದರ ಹಾಕ್ತಕ್ಕ 999 ಲೆಕ್ಕ 1000 ರೂಪಾಯಿ ಜಾಸ್ತಿ ಮಾಡಿ, ಅದರ ಪರಿಣಾಮ ಕೇವಲ ಇಡೀ ದೈನಂದಿನ ಜೀವನ ಮಾಡ್ತಕ್ಕಂಥ ಮಧ್ಯಮ ವರ್ಗ ಜನರಿಗೆ ವಸ್ತುಗಳು ಸ್ವಾಭಾವಿಕವಾಗಿ ಜಾಸ್ತಿ ಆಗ್ತಕ್ಕಂಥದ್ದು ಆಗ್ತಾ ಇದೆ. ಇವತ್ತು ಮತ್ತೆ ಸಂದೇಶ ನಮಗೆ, ಕಂಪೆನಿಗಳು ಎಷ್ಟು ನಷ್ಟ ಮಾಡಲಿಕ್ಕೆ ಸಾಧ್ಯ ಇದೆ, ಕಂಪೆನಿಗಳ ಮೇಲೆ ಅನುಕಂಪ ನಮ್ಮ ಸರ್ಕಾರಕ್ಕಿದೆ. ಎಷ್ಟು ದಿವಸ ಅವರು ಅದನ್ನು ಭಾರವನ್ನು ಸಹಿಸಿಕೊಳ್ತಾರೆ ಅಂದರೆ ಅರ್ಥ ಏನಂದರೆ ಅವರ ಭಾರವನ್ನು ಜನರ ತಲೆಗೆ ಹಾಕಿ ಅಂತ ಹೇಳುವಂಥದ್ದು ಅವರ ಸಂದೇಶ. ಬಹುಶಃ ಅವರಿಗೆ ಉದ್ದೇಶ ಇರ್ಬೋದು. ಇವತ್ತು ನಮ್ಮ ದಿನನಿತ್ಯದ ಗ್ಯಾಸು, ಪೆಟ್ರೋಲು, ಡೀಸೆಲ್ನ ಮೇಲೆ ದರ ಜಾಸ್ತಿ ಮಾಡ್ತಕ್ಕಂಥ ಉದ್ದೇಶ ಇದೆ. ಇದು ಖಂಡಿತವಾಗಿ ನಮಗೆ ಶಾಪವಾಗಿ ಪರಿಣಮಿಸ್ತದೆ ಅಂತ ಹೇಳ್ತಕ್ಕಂಥದ್ದನ್ನು ಅರ್ಥ ಮಾಡಬೇಕಾದ್ದು. ಬಹುಶಃ ನಾವು ಎಲ್ಲರೂ ಜನತೆಗೆ ನಾನು ಹೇಳ್ತಕ್ಕಂಥದ್ದು, ಬಹುಶಃ ನಾವು ಪ್ರತಿ ಸಾರಿ ಮೂರ್ಖರಾಗುವುದು ಬೇಡ.
ಒಂದು ಸಾರಿ ಒಬ್ಬನನ್ನು ಮೂರ್ಖರನ್ನಾಗಿ ಮಾಡ್ಬೋದು, ಎಲ್ಲರನ್ನು ಎಲ್ಲ ಸಾರಿ ಎಲ್ಲ ಒಂದು ಬಾರಿ ಎಲ್ಲರನ್ನು ಮೂರ್ಖ ಮಾಡಿಸ್ಬೋದು, ಎಲ್ಲ ಸಲ ಎಲ್ಲರನ್ನು ಮೂರ್ಖ ಮಾಡಿಸ್ಲಿಕ್ಕೆ ಆಗುವುದಿಲ್ಲ ಅನ್ನುವುದನ್ನು ಈ ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.